ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಆ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸ್ವತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀಲಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತದಲ್ಲಿ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತುಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹ ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೋ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನು ನಿನ್ನ ದೇವರು, ಯಾಕೆ ಭಯಪಡ್ತಿದ್ದಿ ಮಗನೇ, ಯಾಕೆ ಭಯಪಡ್ತಿದ್ದಿ ಮಗಳೇ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ, ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು, ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ, ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆ ಎಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯ ನಿನ್ನ ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು,
ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಮೆದುಳಲ್ಲೇ ಬಂದ್ರು ಅದು ನಾಶವಾಗಿ ಹೋಗಿ ನೀವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹಲ್ಲೆಲೂಯಾ ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬಹುದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ.
ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ,
ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೆ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿ ಬರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯಜಕ್ಕನ ಪ್ರವಾದನ ಕರೆದುಕೊಂಡು ದೇವರ ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದೆ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೆ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದಗಳನ್ನು ದೇವರು ನಾಶ ಮಾಡುವ ದೇವರು. ನಿನ್ನ ನದಿಯಲ್ಲಿ ಸ್ವಾಮಿ ಗೌದ ಕಟ್ಟಪ್ಪ ಈ ಜಾಡುವಷ್ಟೊಂದ ಮಹಿಮೆ, ಈ ಜಾಡುವಷ್ಟೊಂದ ಮಹಿಮೆ, ದೇವ ಸೊಂಟದ ಮಹಿಮೆ, ಆ ಮೊದಲ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೇ, ನಿನಗೊಬ್ಬ ನಾವು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀ ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ. ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ್ಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣப்படுತ್ತದೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲಿ, ಯೇಸುವಿನ ನಾಮ. ಓ ಯೇಸುವೇ, ಓ ಹಲ್ಲೆಲೂಯಾ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾ ನಿಮಗೆ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೇ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಲ್ಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲು ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆಯಲ್ಲಿ ಕಾಣಲು ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನಿನ್ನ ಪ್ರೀತಿ ಮಾಡಿದ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದು ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳ ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
Hallelujah, 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 hallelujah. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. Hallelujah, 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 hallelujah. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. Hallelujah, 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 hallelujah. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಕಂದರ, ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ ರಾಜ, ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಜ್ಞಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ
29 ಆದರೆ 1 ಮತ್ತು 2ನೇ ವಾಕ್ಯ. ಸಾಮ್ ಚಾಪ್ಟರ್ 29 ವರ್ಸ್ 1 and 2 ವರ್ಸ್. ದೇವದೂತರುಗಳಿರ ಪರಮಪ್ರಭಾವು ಯೆಹೋವನೆಂದೇ ಯೆಹೋವನೆಂದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ನಾವು ನೋಡ್ತೇವೆ ದಾವೀದನು ಹೇಳಿರ್ತಾನೆ, ದೇವದೂತರುಗಳೆಂದರೆ ಅದು ಒರಿಜಿನಲ್ ಮೀನಿಂಗ್ ದೇವಪುತ್ರರುಗಳಿರ ಪರಮಪ್ರಭಾವು ಯೆಹೋವನೆಂದೇ ಯೆಹೋವನೆಂದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಬೇರೆ ಇವತ್ತು ದೇವರನ್ನು ಆರಾಧನೆ ಮಾಡುವವರು, ಆ ದೇವರನ್ನು ಕೊಂಡಾಡುವವರು ದೇವರ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಬೇಕು ಎಂಬುದರಲ್ಲಿ ಅದೇ ಅರ್ಥ ಏನು? ದೇವರನ್ನು ಆರಾಧಿಸುವವರು, ಆ ದೇವರನ್ನು ಕೊಂಡಾಡುವವರು ದೇವರಿಗೆ ಯೋಗ್ಯವಾದ ಘನವನ್ನು ಸಲ್ಲಿಸಬೇಕೆಂಬುದರ ಇದು ಅರ್ಥ ನಾವು ಇವರು ನೋಡಪ್ರೆ. ಮೊದಲನೇ ಸಂಗತಿಯಾಗಿದೆ ದೇವರಿಗೆ ಯೋಗ್ಯ ಘನ ಸಲ್ಲಿಸಿದ ಅರ್ಥವಾಗಿದೆ ದೇವರನ್ನು ಸ್ತುತಿಸುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ ಪುಸ್ತಕ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯ. ಸಾಮ್ ಚಾಪ್ಟರ್ 20 ವರ್ಸ್ 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸುವೆನು. ದೇವರಿಗೆ ಯೋಗ್ಯದ ಘನ ಸಲ್ಲಿಸಿದ್ದರ್ಥವಾಗಿದೆ. ಪ್ರತಿಯೊಂದು ಸನ್ನಿವೇಶದಲ್ಲಿಯೂ, ಪ್ರತಿಯೊಂದು ನಿಮ್ಮ ಒಳ್ಳೆಯ ಸಂದರ್ಭದಲ್ಲಿಯೂ, ಕೆಟ್ಟ ಸಂದರ್ಭದಲ್ಲಿಯೂ, ನಿಮ್ಮ ದುಃಖದಲ್ಲಿಯೂ, ನಿಮ್ಮ ಸಂತೋಷದಲ್ಲಿಯೂ ದೇವರಿಗೆ ಗುಣಗುಟ್ಟಿದೆ. ದೇವರಿಗೆ ನಿರಂತರ ಸ್ತುತಿ ಯಜ್ಞವನ್ನು ಸಮರ್ಪಿಸುವುದೇ ಅದು ದೇವರಿಗೆ ಗೌರವ ಕೊಡುವುದು. ಮತ್ತು ಅಷ್ಟೇ ಅಲ್ಲಿದೆ ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಆಗಿದೆ, ಅದು ಯೆಹೋವನಿಗೆ ಘನಪಡಿಸುವುದು. ಅಂಥವರಿಗೆ ದೇವರು ವಿಶೇಷ ರಕ್ಷಣೆ, ಬಿಡುಗಡೆ, ಅವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಇದು ಇವತ್ತು ದೇವರನ್ನು ಕೊಂಡಾಡುವ ಯೋಗದ ಘನ ಸಲ್ಲಿಸಬೇಕು ದಾವಿದ ಇದು ಅರ್ಥವಾಗಿದೆ. ನೀವು ಎಲ್ಲ ಪರಿಸ್ಥಿತಿಯಲ್ಲಿ ದೇವರನ್ನು ಸ್ತುತಿಸುವವರಾಗಬೇಕು, ವಿನ ಗುಣಗುಟ್ಟರಾಗಬಹುದು. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ದೇವರನ್ನು ಸ್ತುತಿಸುವಾಗ ನೀವು ಕೊಂಡ್ರ ಅದು ನಿಜವಾಗಿ ದೇವರ ನಮಗೆ ಘನತೆ ಬರ್ತದೆ ಎಂಬುದಾಗಿ ಇದು ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 17 and 18 ವರ್ಸ್. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಪೊಸ್ತಲನು ಹೇಳ್ತಾನೆ, ನಿಮಗೆ ಎಲ್ಲ ಚಿಂತೆಯಿಂದ, ಎಲ್ಲ ಕಷ್ಟದಿಂದ ಬಿಡುಗಡೆ ಬರಬೇಕಾದರೆ ಅಪೊಸ್ತಲನು ಹೇಳ್ತಾನೆ ಉತ್ತರ ಬರೋ ತನಕ ನೀವು ಎಡೆ ಬಿಡದೆ ಪ್ರಾರ್ಥನೆ ಮಾಡುವವರಾಗಬೇಕು. ಅಷ್ಟೇ ಅಲ್ಲದೆ ಉತ್ತರ ಸಿಗೋಕ್ಕಿಂತ ಮೊದಲು ನಂಬಿಕೆ ಅಂತ ದೇವರಿಗೆ ಎಲ್ಲ ಪರಿಸ್ಥಿತಿಯಲ್ಲಿ ನಿಮಗೆ ಪ್ರಾರ್ಥನೆ ಬರದಿದ್ದರೂ ನೀವು ದೇವರ ಸ್ತುತಿ ಮಾಡುವವರು ಆಗಬೇಕು. ಆವಾಗ ಮಾತ್ರ ದೇವರಿಗೆ ಮಹಿಮೆ ಬರ್ತದೆ. ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ನಿಮ್ಗೆ ಉತ್ತರ ಬರುವುದಿಲ್ಲ, ಪರೀಕ್ಷೆಗಳು ಬರ್ಬೋದು, ಕಷ್ಟ ಜಾಸ್ತಿ. ಆದರೆ ನೀವು ಪ್ರಾರ್ಥನೆ ಮಾಡ್ತೀರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಮತ್ತು ಉತ್ತರ ಬಂದಿದ್ದ ಮೇಲೆ ನಮಗೆ ಇದರ ಸ್ತುತಿ ಸ್ತೋತ್ರ ಮಾಡಬೇಕು. ಎಲ್ಲ ಪರಿಸ್ಥಿತಿಯನ್ನು ಸ್ತುತಿಸುವರಾಗಬೇಕು. ಎಂದಿಗಿದ್ದರೂ ಗುಣಗುಟ್ಟು ರಾಗ ಈ ರೀತಿ ನೀವು ದೇವರು ಸ್ತುತಿಸುವಾಗ, ಈ ರೀತಿ ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ, ಆ ಪ್ರಾರ್ಥನೆ ಉತ್ತರ ನಾವು ಹೊಂದಿಕೊಳ್ಳುವಾಗ ದೇವರಿಗೆ ಘನತೆ, ದೇವರ ನಾಮಕ್ಕೆ ಮಹಿಮೆ ಬರ್ತದೆ. ದೇವರು ಇತ್ತು ಭವಿಷ್ಯದಲ್ಲಿ ಯೇಸು ಕ್ರಿಸ್ತ ಅಂತ ನಾನು ಶಿಷ್ಯರಿದ್ದೇನೆ. ಯೋಹನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯದಲ್ಲಿ, ನೀವು ನನ್ನ ಹೆಸರನ್ನು ಏನಾದರೂ ಬೇಡಿಕೊಂಡರೆ ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು ಎಂಬುದಾಗಿ. ಇವತ್ತು ನಿಮಗೆ ಏನೆಲ್ಲ ಬೇಕು ನೀವು ದೇವರ ಹತ್ತಿರ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡುವಾಗ ಉತ್ತರ ಬರಲಿಲ್ಲ, ಪರಿಸ್ಥಿತಿ ನೋಡಿ ಗುಣುಟ್ಟಿದೆ, ಎಲ್ಲ ಪರಿಸ್ಥಿತಿ ಸ್ತುತಿ ಸ್ತೋತ್ರ ಮಾಡುವಾಗ ದೇವರು ಉತ್ತರ ಕೊಡುತ್ತಾನೆ. ಆ ಉತ್ತರ ಬರುವಾಗ ದೇವರಿಗೆ ಘನತೆ ಬರ್ತದೆ. ಮತ್ತು ನೀವು ಆ ಉತ್ತರ ತಡವಾಗುವಾಗ ನೀವು ಗುಣಗುಟ್ಟೆ ಸ್ತುತಿಸುತ್ತಾರೆ, ಅದು ದೇವರಿಗೆ ಘನತೆ. ಈ ರೀತಿ ಎಲ್ಲ ಒಳ್ಳೆಯ ಪರಿಸ್ಥಿತಿಯಲ್ಲೂ ಕೆಟ್ಟ ಪರಿಸ್ಥಿತಿಯಲ್ಲೂ ಪ್ರತಿ ಪರಿಸ್ಥಿತಿಯಲ್ಲಿ ದೇವರಿಗೆ ಗುಣಗುಟ್ಟಿದೆ. ಎಡೆಬಿಡದೆ ಪ್ರಾರ್ಥನೆ ಮಾಡುವವರು ಆಗಬೇಕು. ಅದೇ ಎಡೆಬಿಡದೆ ಸ್ತುತಿ ಸಲ್ಲಿಸುತ್ತದೆ, ಅದು ದೇವರಿಗೆ ಘನತೆಯನ್ನು ತರುತ್ತದೆ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುತ್ತಾನೆ. ಅದೇ ಪದ್ಧತಿ ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಗುಣಗುಟ್ಟುವುದಾದರೆ ಅಲ್ಲಿ ದೇವರಿಗೆ ಘನತೆ ಬರೋದಿಲ್ಲ. ಹಾಗೆ ಮಾಡಿದ್ರೆ ಪ್ರಾರ್ಥನೆ ಮಾಡಿದಾಗೆ ನಂಬಬೇಕು, ಉತ್ತರವನ್ನು ಹೇಳಿ ದೇವರು ಸ್ತುತಿ ಮಾಡುವುದಾದರೆ ಅದು ದೇವರಿಗೆ ಘನತೆಯನ್ನು ತರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. Hebrews 13 verse 15 and 16 ವರ್ಸ್. ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ.
ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಪುನಃ ಅಪೊಸ್ತಲನು ಹೇಳ್ತಾನೆ, ಪ್ರತಿ ಗಲಿಗೆ ಯೇಸು ಕ್ರಿಸ್ತನ ಮುಖಾಂತರ ದೇವರಿಗೆ ಸ್ತೋತ್ರ ಸಮರ್ಪಿಸುವುದೇ ಅದು ಒಂದು ಯಜ್ಞ, ಅದು ದೇವರಿಗೆ ಮೆಚ್ಚುತ್ತಾನೆ ಪ್ರಿಯರೇ. ಅಷ್ಟೇ ಅದೇ 16ರ ವಾಕ್ಯ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನಿಮಗೆ ಆರ್ಥಿಕ ಸೇರಿದ ಆಶೀರ್ವಾದ ಬೇಕು, ಬಿಡುಗಡೆ ಬರಬೇಕು, ಸಾಲಿನ ಬಿಡುಗಡೆ ಬರಬೇಕಾದ್ರೆ ದೇವರಿಗೆ ಕೂಡ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ, ಇದೆಲ್ಲ ದೇವರಿಗೆ ಸಲ್ಲುವ ಯಜ್ಞಗಳು. ಈ ಯಜ್ಞಗಳು ಸಂತೋಷದಿಂದ ದೇವರಿಗೆ ಸಲ್ಲಿಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದರೆ ಅದು ಆಗಿದೆ ದೇವರಿಗೆ ಘನಪಡಿಸು. ಈ ರೀತಿ ದೇವರನ್ನು ಘನಪಡಿಸುವರಾಗಬೇಕೆಂಬುದಾಗಿ ದಾವೀದನಲ್ಲಿ ಹೇಳುತ್ತಾನೆ ಪ್ರಿಯರೇ. ಈಗ ಎರಡನೇ ಸಂಗತಿ ನೋಡ್ತೇವೆ ಪ್ರಿಯರೇ, ದೇವರಿಗೆ ಘನಪಡಿಸಿದ ಅರ್ಥ ಪರಿಶುದ್ಧವಾದ ಜೀವಿತ. ನಾವು ನೋಡ್ತೇವೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. 2 Corinthians chapter 6 verse 16 to 18 verse. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಂತ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯಜನ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದರಿಂದ ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆನೆಂದು ಸರ್ವಸನ ಕರ್ತನು ಹೇಳುತ್ತಾನೆ. ಇನ್ನೊಂದು ಇದು ಅರ್ಥವಾಗಿದೆ, ದೇವರನ್ನು ಕೊಂಡಾಡುವವರು, ದೇವರಿಗೆ ಯೋಧ ಘನ ಅರ್ಥ ಎಂದರೆ ಯೇಸು ಕ್ರಿಸ್ತನ ನಂಬಿಟ್ಟವರು, ಆತ ನಿಮ್ಮ ಕರ್ತನ ಅಂಗೀಕಾರ ಮಾಡುವವರು, ನೀವು ದೇವರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ, ದೇವರ ಮಂದಿರವಾಗಿದ್ದೀರಿ. ಈ ದೇವರ ಮಂದಿರ ಆದ ನೀವು ಪ್ರಿಯರೇ ದೇವರ ಮಕ್ಕಳೊಟ್ಟಿಗೆ ಸೇರಿ ದೇವರಿಗೆ ಆರಾಧನೆ ಮಾಡುವವರು ಆಗಬೇಕು. ವಿಗ್ರಹಗಳು ಒಟ್ಟಿಗೆ, ಅದು ವಿಗ್ರಹ ಒಟ್ಟಿಗೆ ಸೇರಿ ನೀವು ಆರಾಧನೆ ಮಾಡುವುದಾದರೆ ದೇವರಿಗೆ ಘನತೆ ಬರುವುದು. ಅದಕ್ಕೆ ಬಿಟ್ಟು ಅಪೊಸ್ತಲ ಪೌಲನು ಹೇಳ್ತಾನೆ, ಅನ್ಯ ಜನರ ಮಧ್ಯೆ ಅನ್ಯ ಜನರು ಮಾಡುವ ವಿಗ್ರಹ ಆರಾಧನೆಯಿಂದ ನೀವು ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳು ದೇವರ ಆರಾಧನೆ ಮಾಡುವುದಾದರೆ ದೇವರಿಗೆ ಘನತೆ ಬರ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಅನ್ಯ ಜನರ ಮಧ್ಯೆ ಒಟ್ಟಿಗೆ ಅಶುದ್ಧವಾಗಬೇಕು. ಅಶುದ್ಧವಾದ ಅಂದರೆ ವಿಗ್ರಹ ಆರಾಧನೆ, ಅಶುದ್ಧದ ಪಾಪಗಳು ಅದನ್ನು ಮುಟ್ಟಬಾರ್ದು, ಅದನ್ನು ನೋಡಬಾರ್ದು, ಅದನ್ನು ದೇವರ ಮನೆಗೆ ಈ ರೀತಿ ಅಶುದ್ಧವಾದ ಮುಟ್ಟದೆ ಪರಿಶುದ್ಧರಾಗಿ ಜೀವಿಸಿಕೊಂಡು ದೇವರಿಗೆ ಸ್ತುತಿಸ್ತುತಿ ಮಾಡುವ ಈ ಆರಾಧನೆ ದೇವರಿಗೆ ಮಹಿಮೆ, ಇದು ದೇವರಿಗೆ ಘನತೆ. ಈ ರೀತಿ ದೇವರಿಗೆ ಘನಪಡಿಸುವರು ಆಗಬೇಕು, ಆಗ ದೇವರು ಮಹಿಮೆ ಹೊಂದುತ್ತಾನೆ. ಅದು ಬಿಟ್ಟುಕೊಂಡು ನೀವು ದೇವರನ್ನು ಯೇಸು ಅಂಗೀಕಾರ ಮಾಡಿ ನೀವು ಅನ್ಯ ಜನರೊಟ್ಟಿಗೆ ಸೇರಿ ಆರಾಧನೆ ಮಾಡುವುದಾರೆ, ವಿಗ್ರಹ ಒಟ್ಟಿಗೆ ಸೇರಿ ಆರಾಧನೆ ಮಾಡುವುದಾರೆ, ಹೊಲಸು ಪದಾರ್ಥಗಳನ್ನು, ಹೊಲಸು ಸಂಗತಿಗಳು ಪಾಪ ಮಾಡುವುದಾರೆ, ನೀವು ಆರಾಧನೆ ದೇವರು ಮೆಚ್ಚುವುದಿಲ್ಲ. ಅದಕ್ಕೆ ನೀವು ಆರಾಧನೆ ಮೆಚ್ಚಬೇಕಾ, ದೇವರಿಗೆ ಘನತೆ ಇರಬೇಕಾ, ಅನ್ಯ ಜನರಿಂದ ಒಟ್ಟು ಬಂದು ಪ್ರತ್ಯೇಕವಾಗಬೇಕು. ಅಶುದ್ಧ ಯಾವ ಸಂಗತಿ ನೀವು ಮುಟ್ಟಬಾರ್ದು, ನೋಡಬಾರ್ದು, ಅದರಿಂದ ಪ್ರತ್ಯೇಕವಾಗಿ ಪರಿಶುದ್ಧರಿ ಜೀವಿಸಿಕೊಂಡು ಆದಾಯ ಮಾಡುವುದು ದೇವರಿಗೆ ಘನತೆ ತೋರುತ್ತದೆ. ಅದಕ್ಕೆ 2 Corinthians 7ನೇ 1ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರಿಯರು, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ಪ್ರಯತ್ನಿಸೋಣ. ಪ್ರೇರೆ, ನಿಮ್ಮ ಆರಾಧನೆ ದೇವರಿಗೆ ಮೆಚ್ಚಬೇಕು. ಆಗ ದೇವರಿಗೆ ಘನತೆ ಕೊಡ, ದೇವರು ಪರಿಶುದ್ಧನು, ಆತನಿಗೆ ಘನತೆ ಕೊಡಬೇಕಾದರೆ ನೀವು ದಿನಾಲು ಪರಿಶುದ್ಧರಾಗಿ ಜೀವಿತಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಿಮ್ಮ ಸಣ್ಣ ಆತ್ಮದಲ್ಲಿ ಕಲ್ಮಸವನ್ನು ದೇವರ ಬಗ್ಗೆ ಓದೋದು ಮುಖಾಂತರ, ದೇವರ ಬಗ್ಗೆ ಧ್ಯಾನ ಮಾಡೋದು ಮುಖಾಂತರ, ದೇವರ ಬಗ್ಗೆ ವಿಧೇಯರಾಗೋದು ಮುಖಾಂತರ ನಿಮ್ಮೆಲ್ಲ ಕಲ್ಮಸ ತೆಗೆದುಹಾಕಿಕೊಂಡು ಪರಿಶುದ್ಧರಾಗಿ ಪ್ರಯತ್ನ ಮಾಡಿಕೊಂಡು ಆರಾಧನೆ ಮಾಡುವುದೇ ಅಂಥ ಆರಾಧನೆ, ಅಂಥ ದೇವರು ಮೆಚ್ಚುವುದು. ಅದು ಆಗಿದೆ ದೇವರಿಗೆ ಕೊಡುವ ಘನತೆ ಎಂಬುದಾಗಿ ದಾವೀದನು ಅಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. Hebrews 12:14. ಎಲ್ಲರ ಸಂಗಡ ಸಮಾಧಾನದಿಂದುದಕ್ಕೂ ಪರಿಶುದ್ಧತೆ ಹೊಂದಕ್ಕೂ ಪ್ರಯತ್ನ ಮಾಡಿರಿ, ಪರಿಶುದ್ಧದಲ್ಲಿ ಯಾವನ್ನು ಕರ್ತನ್ನು ಕಾಣುವುದಿಲ್ಲ. ಅಪ್ಪ ಹೇಳ್ತಾರೆ, ಎಲ್ಲರ ಸಂಗಡ ಸಮಾಧಾನದಿಂದ ಪ್ರಯತ್ನ ಮಾಡಬೇಕು, ಪರಿಶುದ್ಧತೆ ಹೊಂದುವುದಕ್ಕೆ ಪ್ರಯತ್ನ ಮಾಡಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡಲಿಕ್ಕೆ ಆಗೋದಾಗದೆ ದೇವರು ಪರಿಶುದ್ಧತೆ, ಪರಿಶುದ್ಧನು. ಯಾರು ದೇವರನ್ನು ಆರಾಧನೆ ಮಾಡುತ್ತಾರೆ
ಅವರು ಪರಿಶುದ್ಧತೆಯಿಂದ ಆರಾಧನೆ ಮಾಡುವುದಾರೆ ಮಾತ್ರ ಅದು ದೇವರಿಗೆ ಘನತೆ ತರುತ್ತದೆ, ಇಲ್ಲ ದೇವರಿಗೆ ಅವಗೌರವ ತರುತ್ತದೆ. ಆ ರೀತಿ ದೇವರಿಗೆ ಅವಗೌರವ ತರುವಂಥ ಸಂಗತಿ ಮಾಡದೆ ಗೌರವ ತರುವ ಸಂಗತಿ ಬೇಕಾದರೆ ದಿನಾಲು ಪರಿಶುದ್ಧ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮಲ್ಲಿರುವ ಆ ಒಂದು ಅನ್ಯ ಜನರಿಂದ ಪ್ರತ್ಯೇಕವಾಗಬೇಕು. ಅಶುದ್ಧವಾದ ಮುಟ್ಟಬಾರದು, ಪರಿಶುದ್ಧ ಜೀವಿಸಿಕೊಂಡು ಪರಿಶುದ್ಧವನ್ನು ಆರಾಧನೆ ಮಾಡುವುದೇ ಅದು ದೇವರಿಗೆ ಘನತೆ ತರುತ್ತದೆ ಎಂಬುದರಲ್ಲಿ ಅಪೊಸ್ತಲ ಪೌಲನು ಹೇಳ್ತಾರೆ. ಈಗ ಮೂರನೇ ಸಂಗತಿ ನೋಡ್ತೇವೆ, ದೇವರ ವಾಗ್ದಾನಗಳನ್ನು ದೃಢವಾಗಿ ನಂಬುವವರು ಆಗಬೇಕು. ಅದರ ಮುಖ ದೇವರಿಗೆ ಘನತೆ ಬರುತ್ತದೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 4 ವರ್ಸ್ 20 and 21. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನ ಘನಪಡಿಸುವನಾಗಿ ಆತನ ವಾಗ್ದಾನ ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರ ಭರವಸೆಟ್ಟು ದೃಢ ನಂಬಿಕೊಳ್ಳವನಾದನು. ನೋಡ್ತೇವೆ ಅಬ್ರಾಹ್ಮನ ಬಗ್ಗೆ ನೋಡುತ್ತಾರೆ. ಅಬ್ರಾಹ್ಮನಿಗೆ ದೇವರು 75 ವರ್ಷ ಪ್ರಾಯ ಆಗುವಾಗ ದೇವರು ನನಗೆ ಮಾತನಾಡಿದ, ನಾನು ನಿನಗೆ ಒಂದು ಮಗನನ್ನು ಕೊಡುತ್ತಾನೆ ಎಂಬ ವಾಗ್ದಾನ ಮಾಡಿದನು. ಈ ವಾಗ್ದಾನ ಒಬ್ಬನೇ 25 ವರ್ಷ ಕಾದುಕೊಂಡನು. 25 ವರ್ಷದಲ್ಲಿ ಅನೇಕ ಶೋಧನೆಗಳು, ಅನೇಕ ಥರದ ಹಿಂಸೆಗಳು, ಅನೇಕ ನಿಂದೆ ಅಪಮಾನಗಳು ಅವನಿಗೆ ಬಂದವು. ಆ ಎಲ್ಲ ಸಂದರ್ಭದಲ್ಲಿ ಪ್ರೇರೆ ಅಬ್ರಾಹ್ಮನು ದೇವರ ವಾಗ್ದಾನ ದೃಢವಾಗಿ ನಂಬಿದನು. ಒಂದಿನೂ ಅದರ ಬಗ್ಗೆ ಅಪನಂಬಿಕೆ ಮಾಡಲಿಲ್ಲ, ಒಂದಿನ ದೇವರಿಗೆ ಗುಣಗಿಟ್ಟಿಲ್ಲ. ಅವನು 25 ವರ್ಷ ದೀರ್ಘ ತಾಳಿಕೊಂಡನು. ಆ ಹಿಂಸೆ, ಆ ಒಂದು ನಿರಾಸೆ, ಆ ಒಂದು ಕೆಟ್ಟ ಅದೇ ಮತ್ತು ದೇವರನ್ನು ಘನಪಡಿಸ್ತನು. ಹೌದು, ದೇವರನ್ನ ಕೊಟ್ಟ ವಾಗ್ದಾನ ನೆರವೇರುತ್ತೆ. ಈ ರೀತಿ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ, ಅದೇ ದೇವರು ಕೊಟ್ಟ ದರ್ಶನವು ನೆರವೇರಬೇಕಾದರೆ, ದೇವರಿಂದ ಕನಸು ನೆರವೇರಬೇಕಾದರೆ, ದೇವರ ಪ್ರವಾದನೆ ಅದಕ್ಕೊಂದು ಕೆಲವು ಸಮಯ ದೇವರು ತೆಗೆದುಕೊಳ್ತಾರೆ. ಆ ಸಮಯದಲ್ಲಿ ದೇವರು ನಾವು ನಂಬಿಕೆ ಅಬ್ರಾಹ್ಮಣ ಆಗಿದ್ದರೆ ನಂಬಿಕೆ ಪಡೆದರೆ, ನೀವು ನಂಬಿಕೆಯಿಂದ ತಾಳ್ಮೆಯಿಂದ ಆ ವಾಗ್ದಾನ ಕಾಯುತ್ತೀರೋ ಅಥವಾ ಅಪನಂಬಿಕೆ ಮಾಡಿ ನಿರಾಸರಿ ಗುಣಗುಟ್ಟು ದೇವರು ನೋಡ್ತಾನೆ. ಹಾಗೆ ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ಕೆಲಸ ಉತ್ತರ ಬರೋದಿಲ್ಲ. ದೇವ್ರು ನಮ್ಮ ನಂಬಿಕೆ ನೋಡ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ವಾಗ್ದಾನ ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವುದರೆ ದೇವರು ವಾಗ್ದಾನ ನಂಬುತ್ತೀರೋ ದೇವರು ನೋಡ್ತಾನೆ. ಅಥವಾ ದೇವರ ವಾಕ್ಯ ವಿದ್ಯೆ ಎತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ವಿಧೇಯತೆಯನ್ನು ನೋಡ್ತಾನೆ. ಆಗ ಪ್ರೇರೆ ಆ ಒಂದು ಸಂದರ್ಭ, ಈಗ ಅಬ್ರಾಹ್ಮನು 25 ವರ್ಷ ಕಾದುಕೊಂಡನು. ಅಲ್ಲಿ 24 ವರ್ಷ ಆಗುವಾಗ ಅಬ್ರಾಹ್ಮನಿಗೆ 99 ವರ್ಷ ಪ್ರಾಯವಾಗುವಾಗ ದೇವರು ಅಬ್ರಾಹ್ಮನಿಗೆ ಪುನಃ ಕಾಣಿಸಿಕೊಂಡಿದೆ, ನಾನು ಸರ್ವಶಕ್ತನು, ನೀನು ನನ್ನ ಮುಂದೆ ನಡ್ಕೊಂಡು ದೋಷವಿಲ್ಲದವನಾಗಬೇಕು ಎಂಬುದಾಗಿ ಹೇಳುತ್ತಾನೆ. ಮತ್ತು ಅಲ್ಲಿ ಅಬ್ರಾಹ್ಮನ ಒಂದು ಅಪ್ಪಣೆ ಕೊಡುತ್ತಾನೆ, ನೀನು ಸುನ್ನತಿ ಮಾಡಬೇಕು. ನಮ್ಮ ಆ ಒಂದು ಮುದುಕನಾದ ಅಬ್ರಾಹ್ಮನ್ 99 ವರ್ಷ ಪ್ರಾಯದಲ್ಲಿ ಸುನ್ನತಿ ಮಾಡುವ ಆ ಒಂದು ಆಜ್ಞೆಗಳನ್ನು ವಿಧೇಯನಾದನು. ನಾನು ಸುನ್ನತಿ ಆ್ಯಕ್ಚುಲಿ 8 ದಿನದ ಮಗುವಿಗೆ ಮಾಡಬೇಕು ಎಂದು ದೇವರ ಆಜ್ಞೆ ಕೊಟ್ಟನು. ಅದೇ 99 ವರ್ಷ ಆಗ ಅಬ್ರಾಹ್ಮನ್ ಸುನ್ನತಿ ಮಾಡಿದನು, ಇಸ್ಮಾಯೇಲ್ ಸುನ್ನತಿ, ಪ್ರತಿಯೊಂದು 8 ದಿನದ ಮಕ್ಕಳನ್ನು ಸುನ್ನತಿ ಮಾಡಿ ನೋಡ್ತೇವೆ. ಈ ರೀತಿ ಅಬ್ರಾಹ್ಮನು ದೇವರು ಕೊಟ್ಟ ಆಜ್ಞೆಗೆ ವಿಧೇಯನಾದನು. ಈ ರೀತಿ ಅವನು ದೇವರ ಮುಂದೆ ಪರಿಪೂರ್ಣ ದೋಷವಿಲ್ಲದ ಹಾಗಾದರೆ ಪ್ರೇಮರೇ, ಇವತ್ತು ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಬೇಕಾದರೆ, ಅದು ನಿಮ್ಮ ಕೊಟ್ಟ ಪ್ರವಾದನೆ ನೆರವೇರಬೇಕಾದರೆ, ನಿಮ್ಮ ಕೊಟ್ಟ ಕನಸು ನೆರವೇರಬೇಕಾದರೆ ದೇವರು ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ, ನಿಮ್ಮ ವಿಧೇಯತೆ ಪರೀಕ್ಷೆ ಮಾಡ್ತಾನೆ, ನಿಮ್ಮ ತಾಳ್ಮೆ ಪರೀಕ್ಷಿಸ್ತಾನೆ. ಅಂಥ ಸಂದರ್ಭದಲ್ಲಿ ದೇವರು ನಿಮಗೆ ಇನ್ನೂ ಒಂದು ಹೆಜ್ಜೆ ಆಳಕ್ಕೆ ವಿಧೇಯತ್ವಕ್ಕೆ ಕರೆಯುತ್ತಾನೆ. ಪ್ರೇರೆ ಆ ಸಂದರ್ಭದಲ್ಲಿ ದೇವರು ಏನು ನಿಮಗೆ ವಿಧೇಯನಾಗಲಿಕ್ಕೆ ಹೇಳ್ತಾನೋ ಅದೇನು ಸ್ಯಾಕ್ರಿಫೈಸ್ ಆಗ ಅಬ್ರಾಹ್ಮನಾಗಿ ನೀವು ವಿಧೇಯರಾಗುತ್ತೀರೋ ಅಲ್ಲಿ ಅಬ್ರಾಹ್ಮನು ಪ್ರೇರೆ ವಿಧೇಯನಾದನು. ಮತ್ತು ಅವನಿಗೆ ಯಾಕೆ ದೇವರು ನಾನು ಮುದುಕನಾಗಿದ್ದೇನೆ, ನನಗೆ ಈಗ ಸುನ್ನತೆ ಮಾಡಿದರೆ ನನಗೆ ತುಂಬ ನೋವಾಗ್ತಾನೆ ಹೇಳದೆ ಅವನು ಆ ಮುದುಕನು ಆದರೂ ಸಹ ದೇವರ ಆ ವಿಧೇಯನ ಸುನ್ನತೆ ಮಾಡಿಕೊಂಡನು. ತನ್ನ ಇಸ್ಮಾಯೇಲ್ ಎಲ್ಲ 8 ದಿನದ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸುನ್ನತೆ ಮಾಡಿದನು. ಆ ಮುಖದ ದೇವರ ಮುಂದೆ ನಿರ್ದೋಷಿ ಆದನು. ದೇವರು ಅವನ ವಿಧೇಯತೆ ನೋಡಿಕೊಂಡು ದೇವರು ತನ್ನ ಅಬ್ರಾಹ್ಮನ ಹೆಂಡತಿಗೆ ದೇವರ ಮಾತು ಕೊಡುತ್ತಾನೆ. ಏನೆಂದರೆ, ಬರುವ ವರ್ಷ ಇದೇ ದಿನ ನೀನು ಗರ್ಭವತಿಯಾಗಿ ಮಗುವನ್ನು ಅದೇ ರೀತಿಯಲ್ಲಿ ಆ ಸಾರ ನಂಬಿದಳು. ಆ ನಂಬಿಕೆ ಅವಳು ಗರ್ಭವತಿ ಹಾಕೊಂಡು ಈಸಾಗ ಮಗನ ಇವತ್ತು ಪ್ರೇರೆ ದೇವರನ್ನು ಘನಪಡಿಸುವುದು ಅರ್ಥವಾಗಿದೆ. ದೇವರು ಯೋಗ್ಯವಾದ ನೀವು ದೇವರನ್ನು ಕೊಂಡಾಡುವವರು, ಆರಾಧನೆ ಮಾಡುವವರು ಅಥವಾ ಆರಾಧನೆ ನಾಯಕರು ಅಥವಾ ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆ ಬರಬೇಕಾದರೆ ನೀವು ದೇವರ ವಾಗ್ದಾನವು ನೆರವೇರುವ ತನಕ
ಹೇಳ್ತಾನೆ ಎಂದಿಗೂ ನಿಮ್ಮ ಮಾಡಿದ ಪ್ರಾರ್ಥನೆ ಬಗ್ಗೆ ಆಗಬಹುದು, ವಾಗ್ದಾನ ಕುರಿತು ನೀವು ಮಾಡೋ ಪ್ರಾರ್ಥನೆ ಬಗ್ಗೆ ಆಗ್ಬೋದು. ದೇವರ ಕನ್ನಡ ಬಗ್ಗೆ ಅಪನಂಬಿಕೆ ಮಾತನಾಡಲೇಬಾರದು ಪ್ರೇರೆ, ನಂಬಿಕೆಯೇ ಮಾತನಾಡಬೇಕು ಮತ್ತು ಗುಣಗುಟ್ಟಬಾರದು. ಪ್ರತಿದಿನ ಪ್ರತಿ ಗಳಿಗೆ ಪ್ರೇರೆ ಆ ವಾಗ್ದಾನ ನೆನಪು ತರಬೇಕು, ಆ ಪ್ರವಾದ ನೆನಪು ತಂದು ಆತ ಕನಸನ್ನು ನೆನಪು ದೇವರು ಸ್ತುತಿ ಮಾಡಬೇಕು. ಅಬ್ಬರು 25 ವರ್ಷ ಅವನು ನನ್ನ ದೇವರು ಸಾಕ್ತ ಸ್ತುತಿಸ್ತನು, ಕೊಂಡಾಡ್ದನು. ಆ ನಂಬಿಕೆ ದೇವ್ರ ನೀತಿವಂತನಾಗಿ ಅವನು 20 ವಾಕ್ಯತೆ ಅವನ ನಂಬಿಕೆ ಆದ್ದರಿಂದ ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎನಿಸಲ್ಪಟ್ಟಿತ್ತು. ಮತ್ತು ದೇವರು ಅಬ್ರಹ್ಮನಿಗೆ ವಾಗ್ದಾನ ಮಾಡಿದ ಹಾಗೆ 100 ವರ್ಷದ ಮುದುಕನಿಗೆ 90 ವರ್ಷದ ಮುದುಕಿಗೆ ದೇವರು ಒಂದು ಗಂಡು ಮಗುವನ್ನು ಕೊಟ್ಟರು, ಅವನು ಇಸಾಕನಾಗಿದೆ. ಆ ರೀತಿ ಪ್ರೇರೆ ದೇವರನ್ನ ಘನಪಡಿಸಿದ ಅರ್ಥವಾಗಿದೆ. ಎಂದಿಗೂ ಪ್ರೇರೆ ಯಾವ ಸಮಸ್ಯೆಯಲ್ಲಿಯೂ ನೀವು ಗುಣಗುಟ್ಟಬಾರದು. ದೇವರು ಕೊಟ್ಟ ವಾಗ್ದಾನ ಮಾಡಿದ ನಂಬಿಗಸ್ತನು, ದೇವರು ಕೊಟ್ಟ ಪ್ರವಾದನೆ ಬಂದರೆ ಅದು ನೇರ ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ. ದೇವರು ಸತ್ಯವಂತನ ನಂಬಬೇಕು, ನಂಬಿಕೆಯಿಂದ ದೇವರಿಗೆ ಸ್ತುತಿ ಮಾಡಬೇಕು, ನಂಬಿಕೆಯಿಂದ ವಿಧೇಯರಾಗಬೇಕು, ನಂಬಿಕೆಯಿಂದ ಪರಿಶುದ್ಧರಾಗಿ ಜೀವನ ಮಾಡಬೇಕು, ನಮ್ಮದು ಎಲ್ಲ ಪರಿಸ್ಥಿತಿಯಲ್ಲಿ ವಾಗ್ದಾನ ಅರಿಕೆ ಮಾಡಬೇಕು, ನಮ್ಮದೆಲ್ಲ ಪರಿಸ್ಥಿತಿ ಸ್ತುತಿ ಅದು ಆಗಿದೆ ದೇವರಿಗೆ ಸಲ್ಲುವ ಯೋಗದ ಘನತೆ. ಇದು ಅರ್ಥವಾಗಿದೆ ಪ್ರೇರೆ. ಈಗ 4ನೇ ಅರ್ಥ ನಾವು ನೋಡ್ತೇವೆ ಪ್ರೇರೆ, ಎಲ್ಲ ಕಾರ್ಯಗಳನ್ನು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಮಾಡುವವರು ಆಗಬೇಕು. 1ನೇ ಕೊರಿಂಥಿಯದವರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 10 ವರ್ಸ್ 31. ಈಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಅಪೊಸ್ತಲರು ಹೇಳ್ತಾನೆ, ನೀವು ಇವತ್ತು ಊಟ ಮಾಡುವಾಗ ಏನೂ ಮಾಡುವಾಗ ಪ್ರತಿಯೊಂದು ನೀವು ಮಾಡುವ ಊಟ ಅಥವಾ ಹಬ್ಬ ಏನು ಅದು ದೇವರಿಗೆ ಮಹಿಮೆ ಬರುವುದಾದರೆ ಮಾಡಿ ದೇವರಿಗೆ ಮಹಿಮೆ ಬರೋದ ಯಾವುದೇ ವಿಗ್ರಹ ಆರಾಧನೆ ಹಬ್ಬಗಳನ್ನು ಆಗಲಿ ಮಾಡಬಾರ್ದು. ಏನೇನು ಊಟ ಮಾಡ್ತಿರೋ ಏನು ಮಾಡ್ತೀರೋ ಫಂಕ್ಷನ್ ಪ್ರತಿಯೊಂದು ನೀವು ಮಾಡುವ ಕೆಲಸ ಆಗ್ಬೋದು, ನೀವು ಮಾಡುವ ಸೇವೆ ಆಗ್ಬೋದು, ನೀವು ಮಾಡುವ ಬಿಸ್ನೆಸ್ ಆಗ್ಬೋದು, ನೀವು ಮಾಡೋ ಊಟ ಉಪಚಾರಗಳು ಪ್ರತಿಯೊಂದರಲ್ಲಿ ದೇವರಿಗೆ ಮಹಿಮೆ ತರ್ತದೋ ಅದನ್ನು ಮಾಡೋರಾಗಬೇಕು. ದೇವರಿಗೆ ಯಾವುದೇ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಅಥವಾ ನಿಮ್ಮ ಸೇವೆಯಲ್ಲಿ ಅಥವಾ ನಿಮ್ಮ ಊಟ ಉಪಚಾರದಲ್ಲಿ ನಿಮ್ಮ ಯಾವ ಫಂಕ್ಷನ್ ದೇವರಿಗೆ ಮಹಿಮೆ ಬರುವುದಿಲ್ವೋ ಆ ಮಹಿಮೆ ಬರೋ ಸಂಗತಿಯನ್ನು ಮಾಡಿದರೆ ದೇವರಿಗೆ ಕೋಪ ಬರ್ತದೆ. ಎಂದಿಗೂ ಹಾಗೆ ಮಾಡಬಾರದು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ ಪ್ರೇರೆ. 5ನೇ ಅರ್ಥ ನೋಡ್ತೇವೆ ಪ್ರೇರೆ, ದೇವರಿಗೆ ಘನಪಡಿಸುವುದು ಏನೆಂದರೆ ಬಾಧೆಗಳನ್ನು ಸಹಿಸುವುದರ ಮೂಲಕ. ನಾವು ನೋಡ್ತೇವೆ ಫಸ್ಟ್ ಪೀಟರ್ ಚಾಪ್ಟರ್ 4 ವರ್ಸ್ 12 to 16. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ರಿಂದ 16ನೇ ವಾಕ್ಯ ತನಕ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲ್ಗೊರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಹೇಳ್ತಾನೆ, ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದ ಅಂದ್ಕೊಂಡು ದೇವರ ವಾಕ್ಯ ವಿಧವಾಗಿ ನಡೆಯುವಾಗ ಅನ್ಯ ಜನರು ನಿಮ್ಮನ್ನು ನಿಂದಿಸ್ತಾರೆ. ನೀವು ಅವರೊಟ್ಟಿಗೆ ಸೇರಿ ವಿಗ್ರಹದನ್ನೇ ಊಟ ಮಾಡದೇ ಇದ್ದರೆ, ಅವರೊಟ್ಟಿಗೆ ಸೇರಿ ಅವರ ಪಾಪದ ಕತ್ತೆಗಳನ್ನು ಸೇರದೇ ಇದ್ದರೆ ಅನ್ಯ ಜನರು ನಿಮ್ಮನ್ನು ನಿಂದಿಸ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಾರೆ. ಆ ನಿಂದೆ, ಆ ಒಂದು ಅಪಮಾನವನ್ನು ಸಹಿಸಿಕೊಳ್ಳುವುದು ಅದು ದೇವರಿಗೆ ಘನತೆ ಬರ್ತದೆ. ಆ ಸಮಯದಲ್ಲಿ ನೀವು ಅವರೊಟ್ಟಿಗೆ ಸೇರಿ ಹೊಂದಾಣಿಕೆ ಮಾಡಿದ್ರೆ ದೇವರ ನಂಬಿಕೆ ಕಲಂಕ ಬರ್ತದೆ. ಅಪೊಸ್ತಲರು ಯೇಸು ಕ್ರಿಸ್ತನು ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಪರಿಶೀಲನೆ ಮಾಡೋದಕ್ಕೆ ಅನ್ಯ ಜನರು ನಿಮ್ಮನ್ನು ನಿಂದಿಸುವಾಗ, ನಿಮ್ಮನ್ನು ಕೆಟ್ಟ ಕೆಟ್ಟ ಮಾತು ಹೇಳುವಾಗ, ನಿಮ್ಮ ಮಾನವನ್ನು ಅವರು ಇದು ಮಾಡುವಾಗ ನೀವು ಸಹಿಸಿಕೊಳ್ಳುಕೊಂಡು ದೇವರ ಸ್ತುತಿ ಮಾಡುವುದೇ ಅದು ದೇವರಿಗೆ ಘನತೆ ತರುವುದು. ಅಲ್ಲಿ ನೀವು ತೋರಿಸ್ಕೊಳ್ಳಿ ಎಷ್ಟು ದೇವರ ಪ್ರೀತಿ ಉಂಟು ಮೇಲೆ ತೋರಿಸಿಕೊಡುತ್ತದೆ, ಎಷ್ಟು ಪಾಲುಗಳಾಗ್ತದೆ ಗೊತ್ತಾಗ್ತದೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಮತ್ತು ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯಲ್ಲಿ, ಆ ರಾಪ್ಚರ್ನಲ್ಲಿ ಅಥವಾ ಪರಲೋಕ ಹೋಗಬೇಕಾದ್ರೆ ಕಡೆ ತನಕ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಿಡಲೇಬೇಕು. ಮತ್ತು ಕಡೆ ತನಕ ನಂಬಿಕೆಗೋಸ್ಕರ ಬಂದ ಪ್ರತಿಯೊಂದು ಹಿಂಸೆಗಳನ್ನು ಕಷ್ಟವನ್ನು ಸಹಿಸಿಕೊಳ್ಳುವವರು ಮಾತ್ರವೇ ಪರಲೋಕ ಹೋಗುತ್ತಾರೆ. ಅವರು ರಾಪ್ಚರ್ ಆಗ್ತಾರೆ ಎಂಬುದರಲ್ಲಿ ಅಪಸ್ತಾನೆ. 14ನೇ ವಾಕ್ಯದಲ್ಲಿ ನೀವು ಕ್ರಿಸ್ತನ ಹೆಸರು ನಿಮಿತ್ತ ನಿಂದಿಗೆ ಗುರಿಯಾದರೆ ಧನ್ಯರೇ. ಯೇಸು ನಿಮಿತ್ತವಾಗಿ ಜನರನ್ನು ನಿಂದಿಸಿದರೆ ಬೇಸರ ಪಡಬೇಡಿರಿ, ಕರ್ತನ ಸಭೆ ಬಿಟ್ಟು ಹೋಗಬೇಡಿರಿ, ದೃಢವಾಗಿ ನಿಲ್ಲಿರಿ. ಆ ನಿಂದೆ ಗುರಿ ನೀವು ಧನ್ಯರು ಎಂದು ಹೇಳ್ತಾನೆ. ತೇಜೋಮಯವಾದ ಆತ್ಮನಾಗಿರುವ
ದೇವರ ಆತ್ಮ ಮೇಲೆ ನೆಲೆಗೊಂಡಿದ್ದಾನಲ್ಲ. ಪ್ರೇ ಯಾವಾಗ ನಿಮಗೆ ನಿಂದೆ ಬರ್ತದೋ, ನಿಮ್ಮಲ್ಲಿ ಅಭಿಷೇಕ ಇನ್ಕ್ರೀಸ್ ಆಗಿದೆ, ದೇವರ ಆತ್ಮ ನಿಮ್ಮ ನೆಲೆಗೊಂಡಿದ್ದಾನೆ, ಆತ ನಿಮ್ಮನ್ನು ಇನ್ನೂ ಅವರ ಮಧ್ಯದಲ್ಲಿ ಉಪಯೋಗ ಮಾಡ್ತಾನೆ, ಅದು ಅಭಿಷೇಕ ನಿಮ್ಮಲ್ಲಿ ಉಂಟು. ಅದೇ ಪ್ರೇ ಎಂದಿಗೂ ಪ್ರೇ ದೇವರಿಗೆ ನೀವು ಅವಗೌರ ತರ್ಬೋದು. ನಿಮಗೆ ನಿಂದೆ ಬರ್ತದೆ ಎಂಬುದಾಗಿ ನೀವು ಬೇಸರಪಟ್ಟು ಕ್ರಿಸ್ತ ನಂಬಿ ಬಿಟ್ಟುಕೊಂಡು ಅವರಿಗೆ ಇಜ್ಜೋಡು ಆಗಬಾರ್ದು. ಏನೇ ನಿಂದೆ ಏನೇ ಬರಲಿ, ಕ್ರಿಸ್ತ ನಂಬಿ ದೃಢವಾಗಿ ನಿಲ್ಲಬೇಕು, ನಂಬಿಕೆ ಅಭಿವೃದ್ಧಿ ಆಗಬೇಕು, ನಿಮ್ಮ ಕೊಟ್ಟ ಸೇವೆಯನ್ನು ಮಾಡುವವರಾಗಬೇಕು, ಆ ದೇವರನ್ನು ಘನಪಡಿಸುವವರಾಗಬೇಕು. ಆಗ ಪವಿತ್ರ ಆತ್ಮನ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ ಪ್ರಿಯರೇ. ಅದರಿಂದ ವಾಕ್ಯ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರಾಗಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು ಎಂದು ಅಪ್ಪಸ್ಪದೆ. ನೀವು ಪಾಪ ಮಾಡಿಕೊಂಡು ದೇವರ ಯಾವುದೇ ಕಂಡು ಶಿಕ್ಷೆಗೆ ಒಳಗಾಗಬಾರ್ದು. ಅದರಲ್ಲಿ ದೇವರಿಗೆ ಮಹಿಮೆ ಬರುವುದಿಲ್ಲ ಪ್ರೇ. ಅದನ್ನ ಬಗ್ಗೆ ಆದರೆ ಕ್ರೈಸ್ತನಿಗೆ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದೆ ಆ ಸಂದರ್ಭದಲ್ಲಿ ದೇವರನ್ನು ಘನಪಡಿಸಲಿ. ನೀವೇನು ಪಾಪ ಮಾಡಲಿಲ್ಲ, ಅದೇ ಯೇಸು ಕ್ರಿಸ್ತ ನೀವು ಪ್ರೀತಿ ಮಾಡಿ ನಿಮಿತ್ತವಾಗಿ, ಯೇಸು ಕ್ರಿಸ್ತ ನಂಬಿಕೆ ನಿಮಗೋಸ್ಕರವಾಗಿ ಪ್ರೇ ನಿಮಗೆ ಹಿಂಸೆಗಳು ನಿರ್ಬರೆ, ಅಲ್ಲಿ ನೀವು ತಾಳ್ಮೆಯಲ್ಲಿ ಅಲ್ಲಿ ದೇವರಿಗೆ ಮಹಿಮೆ ಬರ್ತದೆ. ಅದು ಬಿಟ್ಟು ನೀವು ಪಾಪ ಮಾಡಿ ಕಳ್ಳತನ ಮಾಡಿ ನಿಮಗೆ ಶಿಕ್ಷೆ ಬರೋದು, ಅದರಲ್ಲಿ ಮಹಿಮೆ ಬರೋದಿಲ್ಲ. ನೀವು ಏನೂ ಪಾಪ ಮಾಡಲಿಲ್ಲ, ದೇವರ ಮೇಲೆ ಪ್ರೀತಿಗೋಸ್ಕರ ಆತನ ಹಿಂಬಾಲಿಸುವಾಗ ಜನ ನಿಮಗೆ ನಿಂದೆ ಕೆಟ್ಟ ಕೆಟ್ಟ ಮಾತು, ಅಲ್ಲಿನ ತಾಳ್ಮೆಯಿಂದಿಕೊಂಡು ದೇವರಿಗೆ ಘನಪಡಿಸಬೇಕು ಎಂಬುದಾಗಿ ಪೇತ್ರನ ಆದರೆ ಈ ರೀತಿ ಪ್ರೇರೆ ದೇವರಿಗೆ ಘನಪಡಿಸುವ ಆ ಘನತೆ ದೇವರಿಗೆ ಮಹಿಮೆ ತೋರ್ತದೆ ಮತ್ತು ಅವರು ನಿಜವಾದ ಆರಾಧಕರು ಅಂಥ ಆರಾಧನೆ ದೇವರು ಬಯಸುವವನು ಆಗಿದ್ದಾನೆ ಪ್ರೇರೆ. ಇನ್ನದು ಅರ್ಥ ನಾನು ನೋಡ್ತೇವೆ ಪ್ರೇರೆ, 6ನೇ ಅರ್ಥ ನೋಡ್ತೇವೆ, ಫಲಗಳನ್ನು ಕೊಡುವುದರ ಮೂಲಕ ದೇವರಿಗೆ ಮಹಿಮೆ ಘನತೆ ಬರ್ತದೆ. ನಾವು ನೋಡ್ತೇವೆ ಯೋನಬರ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಜಾನ್ ಗಾಸ್ಪಲ್ 15:8, ನೀವು ಬಹಳ ಫಲ ಕೊಡುವುದೆಂದರೆ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುರಿ. ಯೇಸು ಹೇಳ್ತಾನೆ ನೀವು ಬಹಳ ಫಲ ಕೊಡುವುದು. ಅದರ್ಥ ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡಪಟ್ಟ ಒಂದು ಸೇವೆಯಾಗಿದೆ. ಪ್ರತಿಯೊಬ್ಬರಿಗೆ, ಅನ್ಯ ಜನರಿಗೆ, ರಕ್ಷಣೆ ಬಾರದವರಿಗೆ ನೀವು ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಸಾರಲೇಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿಯೊಬ್ಬರಿಗೆ ಆತ್ಮಗಳ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ, ನಿಮ್ಮ ಯಾವ ಕುಟುಂಬ ಅವರ ಬಗ್ಗೆ ಭಾರದ ಹೃದಯದಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಆತ್ಮನನ್ನು ಗೆಲ್ಲುವರ ಆ ಫಲಗಳನ್ನು ತರುವಾಗ ದೇವರಿಗೆ ಮಹಿಮೆ ಆಗ್ತದೆ. ಮದುವೆ ಸೇಪರೆ ಇವತ್ತು ನಿಮ್ಮ ಜೀವ ಪರೀಕ್ಷಿಸಿರಿ, ನೀವು ಯೇಸು ಕ್ರಿಸ್ತನ ನಂಬಿಕೆ ಎಷ್ಟು ವರ್ಷವಾಗಿದ್ದೀರಿ, ಅದು ಒಂದು ಕುಟುಂಬವಾದರೂ ಒಂದು ನಿಮ್ಮ ಆತ್ಮವಾದ ಗೆಲ್ಲಿದ್ದೀರ ಪ್ರೇ. ಇವತ್ತು ನೀವೇ ಕಡೆ ಪರಲೋಕ ಹೋಗುವುದಲ್ಲ ಪ್ರೇ, ನಿಮ್ಮ ನೆರೆ ಮನೆಯವರಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ ನೀವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು, ಅವರಿಗೆ ಸುವಾರ್ತೆ ಕೊಡಬೇಕು. ದೇವ ಈ ನನ್ನ ಸ್ನೇಹಿತನು ಅವನಿಗೆ ಆ ಒಂದು ನಿತ್ಯ ನರಕದ ಬೆಂಕಿಯಿಂದ ಬಿಡುಗಡೆ ಕೊಟ್ಟು ಅವನ ನಿತ್ಯ ಜೀವಕ್ಕೆ ತರಬೇಕು. ಈ ರೀತಿ ಅವನಿಗೆ ಪ್ರಾರ್ಥನೆ ಮಾಡಿ, ಈ ರೀತಿ ಪ್ರಾರ್ಥನೆ ಮುಖಾಂತರ ಅದರ ಸುವಾರ್ತೆ ಕೊಡುವ ಮುಖಾಂತರ ಒಂದು ಕುಟುಂಬವನ್ನು, ಒಂದು ಆತ್ಮನ್ನು ಗೆದ್ದುಕೊಂಡು ಅವನು ಕ್ರಿಸ್ತ ಅನುಸರಿಸುತ್ತಾರೆ. ಅದು ಫಲ ಪ್ರೇ, ದೇವರಿಗೆ ಮಹಿಮೆ ಬರ್ತದೆ. ಈ ರೀತಿ ನೀವು ಫಲಗಳು ಮುಗಿದವರೆ ಮಹಿಮೆ ಬರ್ತದೆ ಮತ್ತು ಅಪೊಸ್ತಲ ಯೇಸು ಕ್ರಿಸ್ತನು ಹೇಳ್ತಾನೆ. ಇನ್ನೊಂದು ಫಲಗಳು ನೋಡಿದ್ರೆ ಪವಿತ್ರ ಫಲಗಳು ಆಗಿದೆ. ಅದು ನೋಡುವ ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಗಲಾತ್ಯ 5:22 and 23. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ, ಇಂಥವುಗಳೇ ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಬರೀ ಅಪೊಸ್ತಲ ಪೌಲ್ ಹೇಳ್ತಾನೆ, ಇವತ್ತು ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ತಂದುಕೊಂಡು ನಿಮ್ಮ ಜೀವಿತದಲ್ಲಿ ಅದ ಪರಿವರ್ತನೆ, ಅದ ಮಾನಸಾಂತರ ಗೊತ್ತಾಗುವುದು ಈ ಫಲಗಳಿಂದ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತದೋ ಆ ಫಲದಿಂದ ಅದರ ಮುಖಾಂತರ ದೇವರಿಗೆ ಮಹಿಮೆ ಬರ್ತದೆ, ದೇವರಿಗೆ ಘನತೆ ಬರ್ತದೆ. ಒಂದು ವೇಳೆ ನೀವು ಸಂಕಾರ ಮಾಡಿದ್ದೀರಿ, ನೀಲಿ ಮುಳಿ ಅದೇ ಇದು ಫಲಗಳು ಇಲ್ಲ, ಅದೇ ಬದಲಿಗೆ ನಿಮಗಲ್ಲಿ ಫಲ 5 ಗಲಾತ್ಯ 5:19 5 19 20 ವಾಕ್ಯ ಈ ಫಲಗಳಿದ್ದಾರೆ. ನಾನು ಜಸ್ಟ್ ಓದ್ತೇನೆ. 5:19 20 ಶರೀರದ ಕರ್ಮಗಳು ಪರಿಶುದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಡ್ಡುತನ, ನಾಚಿಕೆ ಗೆಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದುತನ, ಇಂತಹವುಗಳೇ. ಈ ಫಲಗಳು ಇದ್ದರೆ ದೇವರಿಗೆ ಅಗೌರವ ಬರ್ತದೆ, ದೇವರಿಗೆ ಮಹಿಮೆ ಬರುವುದಿಲ್ಲ. ನೀವು ತುಂಬ ಸ್ತುತಿ ಮಾಡಬಹುದು, ತುಂಬ ಆರಾಧನೆ ಮಾಡಿ, ಆದರೆ ಫಲಗಳು ಸರ್ವ. ಹಾಗಾದರೆ ನಿಮ್ಮ ಸ್ತುತಿ ಆರಾಧನೆ
ದೇವ್ರ ಮೆಚ್ಚಬೇಕಾ, ದೇವರಿಗೆ ಘನತೆ ತರಬೇಕು ತರ್ತೀನಿ. ಪರಿಶುದ್ಧರಾಗಿ ಜೀವಿಸುವುದಾದರೆ ಈ ಫಲಗಳು ನಿಮ್ಮಲ್ಲಿ ತೋರಲ್ಪಡಬೇಕು. ಆಗ ಮಾತ್ರ ನಿಮ್ಮ ಆರಾಧನೆ, ನೀವು ದೇವರಿಗೆ ನಿಜವಾದ ಘನತೆ ಕೊಟ್ಟು ಆರಾಧನೆ ಮಾಡ್ತಾರೆ. ಅಂಥ ಆರಾಧಕರು ದೇವರಿಗೆ ಬೇಕು ಎಂಬುದಾಗಿ ದಾವಿದ ಆ ರೀತಿ ದೇವರು ಪರಿಶುದ್ಧ ಎಂಬುದಾಗಿ ಆ ಯೋಗ ಘನ ಸಲ್ಲಿಸಿದ್ದಾರೆ. ನಿಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ ಪರೇ. ಮತ್ತು ಅಂಥ ಆರಾಧಕರು ದೇವರು ಆಶ್ರಯ ಮಾಡ್ತಾರೆ. ಅಂಥ ಆರಾಧಕರ ಪ್ರಾರ್ಥನೆ ಕೇಳಿಗಳು ಎಲ್ಲ ಕಷ್ಟಗಳಿಂದ ದೇವರ ನಿಮಗೆ ಬಿಡುಗಡೆ. ಅನೇಕರು ಪರೇ ಯಾಕೆ ನಿಮ್ಮ ಕಷ್ಟಗಳು ಬಿಡುಗಡೆಯಾಗುವುದಿಲ್ಲ ಪರೇ? ಕಾರಣ ಇಷ್ಟೇ, ನಿಮ್ಮ ನೀವು ದೇವರಿಗೆ ಸಲ್ಲುವ ಘನತೆ ಯೋಗದ ಘನ ಸಲ್ಲಿಸ್ತಿರೋ ಪರೇ. ಇಲ್ಲದೆ ಇವತ್ತು ದಿನ ನಿಮ್ಮ ಜೀವಿತ ಪರೀಕ್ಷಿಸಿರಿ. ಈ ರೀತಿಯಲ್ಲಿ ಆ ಪರಿಶುದ್ಧ ರೀತಿಯಲ್ಲಿ ಈ ರೀತಿಯ ಇಲ್ಲಿ ನೀವು ಆ ದೇವರನ್ನು ಘನಪಡಿಸಲಿಕ್ಕೆ ಇವತ್ತು ಕಲಿತುಕೊಂಡಿರಿ. ವಾಕ್ಯದ ಮುಖಾಂತರ ನೋಡಿ ನಿಮ್ಮ ಜೀವಿತದಲ್ಲಿ ಬೇಗನೆ ಬಿಡುಗಡೆ ಬರ್ತದೆ, ಬೇಗ ನಿಮ್ಮ ರೋಗಗಳು ಗುಣವಾಗುತ್ತೆ, ಬೇಗನೆ ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ ಪ್ರೇರೆ. ಈಗ ನಾವು ಏನೇನೋ ಸಂಗತಿ ನೋಡ್ತೇವೆ, ನಿಮ್ಮ ದೇಹದ ಮೂಲಕ ದೇವರಿಗೆ ಘನತೆಯನ್ನು ಸಲ್ಲಿಸಬೇಕು. ರೋಮಾಪುರದಲ್ಲಿ ಬರೆದ ಪತ್ರಿಕೆ 12ನೇ ಆದ್ಯದಲ್ಲಿ 1ನೇ ವಾಕ್ಯ, ರೋಮನ್ಸ್ 12:1. ಆದ್ದರಿಂದ ಸಹೋದರರೇ, ದೇವರ ಕನ್ನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವದ ಆರಾಧನೆ. ಅಪೊಸ್ತಲನೇ ಇವತ್ತು ದೇವರ ಕನಿಕರವನ್ನು ನೀವು ಅದರ್ಥ ಪಡೆ. ಇವತ್ತು ಹೊಸ ಮುಡಿಕಲ್ಲಿ ನೀವು ಪಾಪ ಮಾಡುವಾಗ ದೇವರ ಕೃಪೆ ಯೇಸು ರಕ್ತ ಉಂಟು. ಅದು ಹಳೆ ಮುಡಿಕಲ್ಲಿ ಪಾಪ ಮಾಡುವವರಿಗೆ ಪಾಪ ಸಮರ್ಪಣೆಗೆ ಅವರಿಗೆ ಯಜ್ಞ ತರಬೇಕು. ಅದಕ್ಕೆ ಅಪೊಸ್ತಲರಲ್ಲಿ ದೇವರ ಕನ್ನಿಕರು ನಿಮ್ಮ ನೆನಪಿಸಿಕೊಂಡು ನೀವು ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ಪ್ರತಿಯೊಂದು ಅಂಗಾಂಗನೂ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಇರುವ ಸಜೀವ ಯಜ್ಞಕ್ಕೆ ಒಪ್ಪಿಸಿಕೊಡಬೇಕು ದಿನಾಲು. ಅದು ಆರಾಧನೆ. ನಿಜವಾಗಿ ದೇವರಿಗೆ ಘನತೆ ಇವತ್ತು ನಿಮ್ಮ ಜೀವಿತ ನೀವು ಬರೀ ತುಟಿಯಲ್ಲಿ ದೇವರ ಸ್ತುತಿ ಮಾಡಬಹುದು. ಆ ತುಟಿಯಲ್ಲಿ ಆ ಬಾಯಲ್ಲಿ ಹೊಲಸು ಮಾತು, ಕುಚ್ಚುವುದೇ ಮಾತು, ಹುಚ್ಚು ಮಾತು, ಕೋಪ ಬಂದ ಕೂಡಲೇ ಸಪ್ಪಿಸುವುದು, ಇದೆಲ್ಲ ನಿಮ್ಮ ಬಾಯಲ್ಲಿ ಬರುತ್ತಾರೆ. ನಿಮ್ಮ ಬಾಯಲ್ಲಿ ಬಂದ ಆರಾಧನೆ ದೇವರಿಗೆ ಅದು ಮೆಚ್ಚುವುದಿಲ್ಲ. ದೇವರಿಗೆ ಘನತೆ ಬದ ಪರೀಕ್ಷೆ ಮಾಡಿರಿ. ನಿಮ್ಮ ಪ್ರತಿಯೊಂದು ಅಂಗಾಂಗಗಳು ನಿಮ್ಮ ತುಟಿಯಲ್ಲಿ ಒಳ್ಳೆಯದಾಗಿ ನೀವು ರಾಗವಾಡಿಕೊಂಡು ಒಳ್ಳೆಯ ನಿಮ್ಗೆ ಮ್ಯೂಸಿಕ್ ದೇವ್ರಿಗೆ ಸ್ತುತಿಸಬಹುದು. ಒಳ್ಳೆಯದಾಗಿ ನೀವು ಮ್ಯೂಸಿಕ್ ಆಡಬಹುದು, ನಿಮಗೆ ಟ್ಯಾಲೆಂಟ್ ಉಂಟು. ಆದರೆ ನಿಮ್ಮ ಬಾಯಲ್ಲಿ ಅದರ ನಂತರ ಒಬ್ಬರ ಬಗ್ಗೆ ನೀವು ಕೋಪ ಮಾಡಿ ಕೆಟ್ಟ ಕೆಟ್ಟ ಮಾತನಾಡ್ತಿರು, ಸಪ್ಪಿಸ್ತಿರು, ಹೊಲಸು ಮಾತು ಕೂತಿದ್ದು ಮಾತು ಆಗದೆ ಪ್ರೇ. ನಿಮ್ಮ ಬಾಯಿಂದ ಬಂದ ಆರಾಧನೆ ದೇವರಿಗೆ ಸ್ವೀಕಾರವಾಗುವುದಿಲ್ಲ. ಅದಕ್ಕೆ ದಾವಿದನೇ ದೇವಪುತ್ರರು ಗಲೀಲ ದೇವರನ್ನು ಕೊಂಡಾಡಿರಿ. ದೇವರಿಗೆ ಯೋಗ್ಯವಾದ ಗಣಪತಿ ಹಾಗಾದರೆ ದೇವರಿಗೆ ಯೋಗದ ಗಣ ಅಂದರೆ ನಿಮ್ಮ ದೇಹದ ಪ್ರತಿ ಅಂಗಾಂಗಗಳನ್ನು ಪ್ರತಿ ಗಲಿಗೆ ಪರಿಶುದ್ಧರಾಗಿ ದೇವರ ವಿಧೇಯತೆಯಲ್ಲಿ ಸಜೀವವಾಗಿ ಅರ್ಪಿಸಿಕೊಡಬೇಕು ಪ್ರೇರೆ. ಅದುವೇ ದೇವರಿಗೆ ಯೋಗ ಅಂಥ ಆರಾಧನೆ ದೇವರಿಗೆ ಬೇಕು ಪ್ರೇರೆ. ಅದು ದೇವರಿಗೆ ಯೋಗ್ಯತೆ ಗಣ ತರುವುದು ಅದರ ಅರ್ಥವಾಗಿದೆ. ಇನ್ನಿದು ಅರ್ಥ ನೋಡ್ತೇವೆ 8ನೇ ವಾಕ್ಯದೆ, ಒಂದೇ ಮನಸ್ಸು ಉಳ್ಳವರು ಆಗಬೇಕು ಪ್ರೇರೆ. ರೋಮಾಪುರದಲ್ಲಿ ಪತ್ರಿಕೆ 15ನೇ ಆದ್ಯದಲ್ಲಿ 6ನೇ ವಾಕ್ಯ, ರೋಮನ್ಸ್ 15:6. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ದೇವರನ್ನು ಕೊಂಡಾಡುವಿರಿ ಪ್ರೇರೆ. ಇದನ್ನು ಸಭೆಯಾಗಿ ದೇವರನ್ನು ಆರಾಧನೆ ಮಾಡುವಾಗ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದೇ ಮನಸ್ಸಿರಬೇಕು. ಯಾರ ಬಗ್ಗೆ ದ್ವೇಷ, ಯಾರ ಬಗ್ಗೆ ಕೈಯಾದ ಭಾವನೆ ಇಟ್ಟುಕೊಂಡು ಆರಾಧನೆ ಮಾಡುವುದರೆ ದೇವರಿಗೆ ಘನತೆ ಬರುವುದಿಲ್ಲ ಪ್ರೇರೆ. ಇದು ಗಂಡ ಹೆಂಡತಿ ಮನೆ ಕುಟುಂಬವಾಗಿ ಆರಾಧನೆ ಮಾಡುವ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ದ್ವೇಷ, ಏನಾದರೂ ಕೋಪ, ಏನಾದರೂ ಪ್ರೇರೆ ಕೈಯಾದ ನೆನಪು, ಅದೇನಾದರೂ ಗುಪ್ತವಾದ ಪಾಪಗಳು ಪ್ರೇ ನೀವು ಇಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಕುಟುಂಬ ಪ್ರಾರ್ಥನೆ ಪ್ರೇ ಅದು ದೇವರಿಗೆ ಮೆಚ್ಚುವುದಿಲ್ಲ ಪ್ರೇರೆ. ಯಾಕಂದರೆ ಪ್ರೇ ದೇವರಿಗೆ ಬೇಕು. ನೀವು ಕುಟುಂಬವಾಗಿ ಪ್ರಾರ್ಥನೆ ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ, ಒಂದೇ ಮನಸ್ಸು. ಸಭೆಯಾಗಿ ಆರಾಧನೆ ಮಾಡುವಾಗ ಸಭೆಯಲ್ಲಿ ದೇವರ ಸೇವಕರಿಗೆ ಉಳಿದ ಒಂದೇ ಮನಸ್ಸು ಪ್ರೇ, ಒಂದೇ ಮನಸ್ಸು, ಯಥಾರ್ಥ ಮನಸ್ಸು, ಶುದ್ಧದ ಮನಸ್ಸಿಂದ ಆರಾಧನೆ ಮಾಡುವಾಗ ದೇವರಿಗೆ ಘನತೆ ಬರ್ತದೆ ಪ್ರೇರೆ. ಈ ರೀತಿ ದೇವರ ಘನಪಡಿಸಬೇಕು ದಾವಿದನಲ್ಲಿ ಹೇಳುತ್ತಾನೆ ಪ್ರೇರೆ. ಹಾಗಾದರೆ ಇವತ್ತು ದೇವರ ಆತ್ಮನು ಪ್ರೇರೆ ಇವತ್ತು ತೋರಿಸಿದ ಅನೇಕರನ್ನು ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡಿ ಆಶಯ ಬರಬೇಕಾ ಈ ದಿನ ಪ್ರೇರೆ. ಈ ವಾಕ್ಯದ ಮೇಲೆ ಪರೀಕ್ಷಿಸಿರಿ. ಈ ಹಂತಗಳಲ್ಲಿ ದೇವರಿಗೆ ನೀವು ಯೋಗದ ಘನವನ್ನು ಸಲ್ಲಿಸಿರಿ. ದೇವರು ನಿಮ್ಮ ಆರಾಧನೆ ಮೆಚ್ಚುತ್ತಾನೆ ಮತ್ತು ನಿಮಗೆಲ್ಲ ಕಷ್ಟದಿಂದ ಆತನ ಮೇಲೆ ಬಿಡುಗಡೆನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ ಪ್ರೇರೆ. ತಂದೆಯವನಿಗೆ ಸ್ತೋತ್ರನ ಕೊಂಡಾಡ್ತೇನೆ. ಇದನ್ನ ಪ್ರತಿಯೊಬ್ಬ ವಿಶ್ವಾಸ ನಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳುವುದಕ್ಕೆ ದೇವ ನೀನು ಮಾತಾಡಿದ ಪ್ರಕಾರ ಅವ್ರು ನಿಜವಾಗಿ ನಿನಗೆ ಯೋಗ ಘನವನ್ನು ಸಲ್ಲಿಸಕ್ಕೆ ನಿನ್ನ ಕೃಪೆಯನ್ನು ದಯಪಾಲಿಸು. ಮತ್ತು ಪ್ರತಿಯೊಬ್ಬರ ಆರಾಧನೆ ನೀನು ಸ್ವೀಕಾರ ಮಾಡಿಕೊಂಡು ಪ್ರತಿ ಪ್ರಾರ್ಥನೆ ಸ್ವೀಕಾರ ಅವರಿಗೆ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು. ಕಷ್ಟದಿಂದ ರೋಗದಿಂದ ಬಿಡುಗಡೆ ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ
ಆಮೇನ್. ನಾನು ತಿಳಿದು ಬೆಳಕಲ್ವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರನ ಅನ್ಯತೆಯು ಸದಾ ಕಾಲವು ಈ ಸಂಘದ ಪ್ರತಿಯೊಬ್ಬ ವೀಕ್ಷಕರ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.